ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಾವು ಸೇವನೆ ಮಾಡುವ ಆಹಾರಗಳು, ಸೇವನೆ ಮಾಡೋ ನೀರು ಇತ್ಯಾದಿಗಳಿಂದ ಅನೇಕ ರೀತಿ ಕಾಯಿಲೆಗಳು ಬರ್ತವೆ. ಅದರಲ್ಲೂ ಆ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಿ, ಆ ಟೆಸ್ಟು ಈ ಟೆಸ್ಟ್ ಅಂತ ಮಾಡಿಸಿ, ಕೊನೆಗೆ ಅವರು ಹೇಳಿದ ಗುಳಿಗೆಗಳನ್ನು ಸೇವನೆ ಮಾಡ್ತಾ ಬಂದು ನಮ್ಮ ಆಯುಸ್ಸು ಕಡಿಮೆ ಮಾಡ್ಕೊತೀವಿ. ಅಂತಹ ಸ್ಥಿತಿ ಬರಬಾರದು ಅಂದರೆ ನಾವು ಪ್ರಕೃತಿ ಮೊರೆ ಹೋಗಬೇಕು. ಈ ಪ್ರಕೃತಿ ಮೊರೆ ಯಾವಾಗ ಹೋಗ್ತೀವೋ ಆಗ ನಮಗೆ ಯಾವುದೇ ಕಾಯಿಲೆ ಕಸರ ಬರಲ್ಲ. ನೋಡಿ, ಈಗ ನುಗ್ಗೆಕಾಯಿ ಲಭ್ಯವಿದೆ, ಆದರೆ ಸೇವನೆ ಮಾಡಬಾರ್ದು. ಸೀಸನಲ್ ಅಲ್ಲ. ಅದರ ಸೊಪ್ಪು ವರ್ಷವುದ್ದಕ್ಕೂ ತಿನ್ನಬಹುದು, ಯಾವ ತೊಂದರೆ ಏನಿಲ್ಲ. ಯಾರಿಗೆ ಈ ಅಂಗಾಲು, ಅಂಗೈ, ಉರಿ ಬರ್ತದೋ, ನೋವು ಬರ್ತದೋ ಅಂತಹವರು ಒಂದು ಅದ್ಭುತವಾದ ರೆಮಿಡಿಯನ್ನು ತಿಳಿಸಲಾಗುತ್ತೆ. ಅದೇನಪ್ಪ ಅಂದರೆ, ನುಗ್ಗೆಕಾಯಿ ಕಾಲ ಬಂದಾಗ ನೀವುಗಳು ಒಂದು ಕಾಯನ್ನು ಶೇಖರಿಸಿ, ಅದರ ಒಂದು ಕಾಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ದೊಡ್ಡ ಗ್ಲಾಸ್ ನೀರಾಗಿ ಚೆನ್ನಾಗಿ ಕಾಯಿಸಿ, ಅದು ಬೆಂದ ಮೇಲೆ ಅದನ್ನು ಚೆನ್ನಾಗಿ ಹಿಸುಕಿ ಅದನ್ನು ಶೋಧಿಸಿಕೊಂಡು, ಆ ರಸಕ್ಕೆ ಒಂದು 4-5 ಕರಿಮೆಣಸು ಕುಟ್ಟಾಕಿ ಮತ್ತು ಸೈಂಧವ ಲವಣ. ಯಾಕಂದರೆ ಈ ಸೈಂಧವ ಲವಣ ಎಂಬುದು ಬಹಳ ಅದ್ಭುತವಾದದ್ದು. ಇದು ಸೇವನೆ ಮಾಡಿದ್ರೆ ಯಾವ BP, ಯಾವ ಶುಗರ್ ಬರಲ್ಲ. ಇಂತಹ ಸೈಂಧವ ಲವಣ ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ಈ ಸೈಂಧವ ಲವಣ, ಅದು ಪಿಂಕ್ ಸಾಲ್ಟ್ ಅಂತಾರಲ್ಲ, ಅದು. ಈ ಸೈಂಧವ ಲವಣವನ್ನು ಸ್ವಲ್ಪ ಹಾಕಿ, ರುಚಿ ತಗ್ಗಿಟ್ಟಿಗೆ ಹಾಕಿ, ಆ ನೀರಿಗೆ ನಿಂಬೆ ರಸ, ನಿಮ್ಮ ರುಚಿಗೆ ತಕ್ಕಂತೆ ನಿಂಬೆ ರಸವನ್ನು ಅದಕ್ಕೆ ಹಿಂಡಿ ಸೇವನೆ ಮಾಡ್ತಾ ಬಂದರೆ ಆ ಅಂಗಾಲು, ಅಂಗೈ, ಉರಿ ಮತ್ತು ನೋವನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ರೆಮಿಡಿಗಿದೆ. ದಯವಿಟ್ಟು ನುಗ್ಗೆಕಾಯಿ ಸಿಕ್ಕಲಿಲ್ಲ ಅಂದ್ರೂ ಅದರ ಒಂದು ಸೊಪ್ಪನ್ನು ಸೇವನೆ ಮಾಡಿ, ತಪ್ಪೇನಿಲ್ಲ. ಆದರೆ ಅದನ್ನು ಟ್ಯಾಬ್ಲೆಟನ್ನು ಸೇವನೆ ಮಾಡೋದು ಬಹಳ ತಪ್ಪಾಗುತ್ತೆ. ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ, ಎಲ್ರಿಗೂ ನೋಡಲಿ, ಪ್ರತಿಯೊಬ್ಬರೂ ನೋಡಲಿ, ಪ್ರತಿಯೊಬ್ಬರೂ ಅದನ್ನು ಮಾಡಿಕೊಳ್ಳಿ. ಅವ್ರ ಮನೆಗೆ ಅವರೇ ವೈದ್ಯರಾಗಲಿ. ನಮಸ್ಕಾರ ಸ್ನೇಹಿತರೆ.